ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿದೆ ಇವಾಗ ಚಳಿಗಾಲ ಶುರುವಾಗಿದೆ. ಸ್ವಲ್ಪ ಬಿಸಿ ಬಿಸಿಯಾದ ಊಟ ಮಾಡಬೇಕು ಮತ್ತು ಚಳಿಗೆ ಹೊಂದಿಕೊಳ್ಳುವಂತಹ ಆಹಾರವನ್ನು ಸೇವನೆ ಮಾಡಬೇಕು. ಯಾಕಂದರೆ ಒಂದು ಸ್ವಲ್ಪ ತಣ್ಣಗಿರೋದು ಮತ್ತು ಆ ಬಾಡಿಗೆ ಹೊಂದಿಕೊಳ್ಳದಿರುವಂಥ ಆಹಾರ ತಿಂದರೆ ಕಫ ಆಗೋದು, ಕೆಮ್ಮು, ನೆಗಡಿ ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಸ್ವಲ್ಪ ನಾಲಿಗೆಗೆ ರುಚಿನೂ ಕೂಡ ಬೇಕು ಇಂಥ ಟೈಮ್ಗಳಲ್ಲಿ. ಸೊ ಹಾಗಾಗಿ ನಾನು ಈ ದಿನ ಒಂದು 5-6 ಥರ ಸಿಂಪಲ್ಲಾದ ಅಡುಗೆಗಳನ್ನು, ಚಳಿಗೆ ಹೊಂದಿಕೊಳ್ಳುವಂಥ ಅಡುಗೆಗಳನ್ನು ಹೇಳ್ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಮಕ್ಳಿಗೆ ಇಷ್ಟವಾಗುವಂತಹ ಅಡುಗೆಗಳನ್ನು ನೆಕ್ಸ್ಟ್ ಅಂದರೆ ಊಟ, ಸ್ನ್ಯಾಕ್ಸ್ ಎರಡೂ ರೀತಿಯೂ ಕೂಡ ನಾನು ಈ ದಿನ ಹೇಳ್ಕೊಡ್ತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಫುಲ್ ವಿಡಿಯೋ ವಾಚ್ ಮಾಡಿ, ಸ್ಕಿಪ್ ಮಾಡ್ದೇ. ಸೊ ಯಾವ ರೀತಿ ಹೇಳ್ಕೊಡ್ತೀನಿ ಅಂತ ಮೊದಲಿಂದ ನೋಡ್ಕೊಳ್ಳೋಣ. ನಾನಿಲ್ಲಿ ಫಸ್ಟು ಪಾಲಕ್ ಎಗ್ ರೋಸ್ಟ್ನ ಹೇಗೆ ಮಾಡೋದು, ಅಂದರೆ ಪಾಲಕ್ ಎಗ್ ಗ್ರೇವಿನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಕಟ್ಟಷ್ಟು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಅದನ್ನು ನೀರು ಕಾಯೋದಕ್ಕೆ ಇಟ್ಕೊಂಡು ಎಲ್ಲ ಬಿಡಿಸಿಟ್ಕೊಂಡಿದ್ದೆ. ಅದನ್ನು ಬೇಯೋದಕ್ಕೆ ಬಿಟ್ಟಿದ್ದೀನಿ, ಯಾಕಂದರೆ ಅದನ್ನು ರೋಸ್ಟ್ ಮಾಡಬೇಕು. ಇಲ್ಲಾಂದರೆ ಹಾಗೆ ಒಂದು ಸ್ವಲ್ಪ ಬಿಸಿ ಮಾಡಿದ್ರೆ ಸಾಕು, ಅದರಲ್ಲಿರುವಂತಹ ಕಹಿ ಅಂಶ ಹೊರಟೋಗುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೆ. ಅದನ್ನು ಸ್ವಲ್ಪ ಮೇಲೆ ಚಾಕುವಲ್ಲಿ ಕಟ್ ಮಾಡಿಕೊಂಡೆ. ಇಲ್ಲಿ ಪಾಲಕ್ ಸೊಪ್ಪು ಕೂಡ ಚೆನ್ನಾಗಿ ಬೇಯಿತು. ಅದನ್ನು ಸೋಸ್ಕೊಂಡು ನೀರನ್ನ ಸೈಡಿಗೆ ಇಟ್ಟು ಒಂದು ಚಿಕ್ಕ ಜಾರ್ ತಗೊಂಡು ಅದಕ್ಕೆ ಈರುಳ್ಳಿ, ಟೊಮೊಟೊ, ಬೆಳ್ಳುಳ್ಳಿ, ಶುಂಠಿ ಅಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡು ಬಂದೆ ಪಾಲಕ್ ಸೊಪ್ಪು ಜೊತೆ. ನೆಕ್ಸ್ಟ್ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು 2-3 ಸ್ಪೂನು ಎಣ್ಣೆ ಹಾಕ್ಕೊಂಡು ಬೇಯಿಸಿಟ್ಕೊಂಡಿದ್ದೆನಲ್ಲ ಮೊಟ್ಟೆ, ಅದನ್ನು ಸ್ವಲ್ಪ ಚಾಕುವಲ್ಲಿ ಪೀಸ್ ಮಾಡ್ಕೊಂಡಿದ್ದೆ ಮೇಲೆ. ಅದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಯಾಕಂದರೆ ನಾವು ಗ್ರೇವಿ ಮಾಡಬೇಕಾದ್ರೆ ನಾವು ಮೇಲಿಡ್ತೀವಲ್ವ ಗ್ರೇವಿ ಒಳಗಡೆ ಮೊಟ್ಟೆನ, ಅದು ಮೊಟ್ಟೆ ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಎಣ್ಣೆಯಲ್ಲಿ ನಾವು ರೋಸ್ಟ್ ಮಾಡ್ಕೋಬೇಕು. ಅದೇ ಎಣ್ಣೆಗೆ ನಾನು ಗ್ರೇವಿ ರೆಡಿ ಮಾಡ್ಕೊಂಡಿದ್ನಲ್ಲ, ಅದಕ್ಕೆ ಈರುಳ್ಳಿ ಏನು ಹಾಕೋದು ಬೇಡ. ಒಗ್ಗರಣೆಗೆ ಡೈರೆಕ್ಟ್ ಆ ಮಸಾಲೆನ ಹಾಕಿ ಕುದಿಸ್ಬೇಕು. ಎಣ್ಣೆ ಮೇಲೆ ತೇಲ್ ಬರೋ ಹಾಗೆ ಕುದಿಸ್ಬಿಟ್ಟು ಇವಾಗ ಮೊಟ್ಟೆನ ಹಾಕಿ ಲಾಸ್ಟಲ್ಲಿ ಗರಂ ಮಸಾಲನ್ನ ಹಾಕ್ಕೊಂಡೆ. ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು, ಜಸ್ಟ್ ಇಷ್ಟು ಹಾಕ್ಕೊಂಡ್ರೆ ಸಾಕು, ಗ್ರೇವಿ ಪರ್ಫೆಕ್ಟಾಗಿ ರೆಡಿಯಾಗುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಜಸ್ಟ್ ಒಂದು 2 ಮಿನಿಟ್ಸ್ ಬೇಯೋದಕ್ಕಿಡಿ ಸಾಕು. ಸೊ ಪರ್ಫೆಕ್ಟ್ ಆದ ಗ್ರೇವಿ ಅಂತೂ ರೆಡಿ ಆಯಿತು. ನೀವಿಲ್ಲಿ ನೋಡ್ತಾ ಇರ್ಬೋದು. ಚಳಿಯಾಗಿದೆ ಅಲ್ವಾ ವೆದರ್ ಇವಾಗಂತೂ ಈ ಥರ ಮೊಟ್ಟೆ ಗ್ರೇವಿನ ಮಕ್ಳಿಗೆ ಮಾಡಿಕೊಟ್ರಂತೂ ಅನ್ನದ ಜೊತೆಗೆ, ಚಪಾತಿ ಜೊತೆಗೆ, ದೋಸೆ ಮಾಡಿಕೊಟ್ರು ಸಹ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣವೇ ಈ ರೀತಿ ಮೊಟ್ಟೆ ಗ್ರೇವಿ ಮಾಡಿಬಿಟ್ಟು ಒಂದು ಚಪಾತಿ ಹಾಕ್ಕೊಟ್ರೆ ಸಾಕು, ತುಂಬ ಖುಷಿಯಿಂದ ತಿಂತಾರೆ. ಸೊ ಹಾಗಿದ್ರೆ ಈಗ ನೆಕ್ಸ್ಟು ಅಡುಗೆ ಏನು ಅಂತ ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ಬದನೆಕಾಯಿ ಅಷ್ಟೇ ಬಾಡಿಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮೊದಲಿಂದ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ರೆಡ್ ಕಲರ್ ಬದನೆಕಾಯಿನ 4 ಕಡೆ ಕಟ್ ಮಾಡಿಬಿಟ್ಟು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಸೊ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ, ಈರುಳ್ಳಿ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹುಣಸೆ ಹಣ್ಣು, ಕೊತ್ತಂಬರಿ ಸೊಪ್ಪು ಮತ್ತು ಬೇಳೆ ಸಾಂಬಾರು ಪೌಡರ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಚೆನ್ನಾಗಿ ಗ್ರೈಂಡ್ ಆಗಿದೆ. ಈಗ ನಾನು ಸ್ಟವ್ ಹಚ್ಕೊಂಡು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಕಾದಿದ ತಕ್ಷಣವೇ ನಾನು 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡೆ. ಅದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಬೇಕು ಅಂದರೆ ಹಾಕ್ಕೊಳ್ಳಿ. ನಾನು ಸಾಸಿವೆ ಹಾಕ್ಕೊಂಡಿಲ್ಲ. ಈರುಳ್ಳಿ ಹಾಕ್ಕೊಂಡೆ, ಒಂದು ಸಣ್ಣ ಈರುಳ್ಳಿ, ಒಂದು 4-5 ಎಸ್ಲು ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಇವಾಗ ಏನು ಮಾಡ್ತೀನಪ್ಪ ಅಂತಂದರೆ, ನಾವೇನು ಮಾಡ್ತೀವಿ, ಬದನೆಕಾಯಿ ಎಣ್ಣೆಗೆ ಒಳಗಡೆ ಫಿಲಫ್ ಮಾಡಿ ಆಮೇಲೆ ಫ್ರೈ ಮಾಡೋದಕ್ಕೆ ಇಡ್ತೀನಿ. ಆದರೆ ಒಬ್ಬೊಬ್ಬರಿಗೆ ಅದು ಫಿಲಫ್ ಮಾಡಿ ಅದನ್ನು ಮಾಡೋದಕ್ಕೆ ಬರಲ್ಲ. ಹಾಗಾಗಿ ನಾನು ಇವತ್ತು ಈಸಿ ಮೆಥಡ್ನ ಹೇಳ್ಕೊಡ್ತಾ ಇದ್ದೀನಿ. ಡೈರೆಕ್ಟಿಗೆ ಕಟ್ ಮಾಡ್ಕೊಂಡಿದ್ನಲ್ಲ 4 ಕಡೆ, ಅದನ್ನು ಡೈರೆಕ್ಟ್ ಫ್ರೈ ಮಾಡ್ತಾ ಇರ್ತೀವಲ್ಲ ಅದರೊಳಗಡೆ ಹಾಕ್ಕೊಂಡು ಈ ಥರ ಸ್ವಲ್ಪ ಮೇಲೆ ಉಪ್ಪು ಹಾಕ್ಕೊಳ್ಳಿ. ಅದು ಯಾಕಂದರೆ ಬದನೆಕಾಯಿ ಒಳಗಡೆ ಎಲ್ಲ ಚೆನ್ನಾಗಿ ಉಪ್ಪು ಇಳಿದ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಹಾಗಾಗಿ ಅಷ್ಟನ್ನು ಹಾಕ್ಕೊಂಡು ಇವಾಗ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಅರಿಶಿನ ಪುಡಿ, ಗರಂ ಮಸಾಲ ಪೌಡರು 3 ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಈಗ ಲಾಸ್ಟಲ್ಲಿ ನಾನು ರುಬ್ಕೊಂಡಿರುವಂಥ ಮಸಾಲೆನೂ ಕೂಡ ಹಾಕೋತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ತುಂಬಿ ಮಾಡಿದ್ರೂ ಕೂಡ ಪರ್ಫೆಕ್ಟಾಗಿರುತ್ತೆ. ಒಬ್ಬೊಬ್ಬರಿಗೆ ನಾನು ಮಸಾಲೆ ತುಂಬಿ ಮಾಡೋದಕ್ಕೆ ಬರಲ್ಲ, ಸ್ವಲ್ಪ ಮಸಾಲೆ ತೆಳುವಾಗಿಬಿಡುತ್ತೆ, ಅದೆಲ್ಲ ಹರ್ಕೋತಾ ಇರುತ್ತೆ. ಅದನ್ನೆಲ್ಲ ಎಣ್ಣೆ ಒಳಗಡೆ ಹಾಕಿ ಫ್ರೈ ಮಾಡೋ ಅಷ್ಟರಲ್ಲಿ ಆಗುತ್ತೆ. ಈಸಿ ಮೆಥಡ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ಅವರು ಈ ರೀತಿ ಟ್ರೈ ಮಾಡಿದ್ರೆ ಒಂದು ಪರ್ಫೆಕ್ಟಾದ ಬದನೆಕಾಯಿ ಎಣ್ಗಾಯಿನ ರೆಡಿ ಮಾಡ್ಕೋಬೋದು. ಸೊ ಫ್ರೆಂಡ್ಸ್, ನೀವಿಲ್ಲಿ ನೋಡ್ತಾ ಇರ್ಬೋದು, ಬದನೆಕಾಯಿ ಎಣ್ಗಾಯಿ ಅಂತೂ ರೆಡಿ ಆಯಿತು.
ಸೊ ನೋಡಿ ಇಷ್ಟು ಗಟ್ಟಿ ಗ್ರೇವಿ ಇದ್ದರೆ ಸಾಕು. ತುಂಬ ತೆಳು ಇದ್ದರೂ ಅದು ಸಾಂಬಾರು ಥರ ಆಗಿಬಿಡುತ್ತೆ. ಗಟ್ಟಿ ಇದ್ದರೂ ಕೂಡ ತಿನ್ನೋದಕ್ಕೆ ಬೇಜಾರು. ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಣ್ಣೆ ಮೇಲೆ ತೇಲ್ ಬರೋ ಥರ ಬೇಯಿಸ್ಕೊಂಡ್ರೆ ಸಾಕು. ಬದನೆಕಾಯಿ ಕೂಡ ಒಳಗಡೆ ಚೆನ್ನಾಗಿ ಬೆಂದಿರುತ್ತೆ. ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಕೆಳಗಡೆ ತಳ ಹಿಡಿದ್ಬಿಡುತ್ತೆ, ಬದನೆಕಾಯಿ ಒಳಗಡೆ ಬೆಂದಿರಲ್ಲ. ಸೊ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಜಸ್ಟ್ ಒಂದು 5 ಮಿನಿಟ್ಸು ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಪರ್ಫೆಕ್ಟ್ ಆದ ಬದನೆಕಾಯಿ ಹೆಣ್ಗಾಯಿ ರೆಡಿ ಆಯಿತು ಅಂತ ಅರ್ಥ ಹೇಳಿ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಅದು ಕೈ ಹಾಕಿದ್ರೆ ಸಾಕು ಬದನೆಕಾಯಿ ಚೆನ್ನಾಗಿ ಪಿಚ್ಕ ಪಿಚ್ಕ ಅಂತದೆ. ಆ ರೀತಿ ಇದ್ದರೆ ತಿನ್ನೋದಕ್ಕೆ ರೊಟ್ಟಿ ಜೊತೆಗೆ ಸಖತ್ತಾಗಿರುತ್ತೆ. ಸೊ ಹಾಗಿದ್ರೆ ನಾವು 3ನೇ ಅಡುಗೆನ ಹೇಗೆ ಮಾಡೋದು ಅಂತ ನೋಡೋಣ. ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನೊಂದು 4 ಮೊಟ್ಟೆ ಇಟ್ಕೊಂಡಿದ್ದೀನಿ, ಮತ್ತು ಮಿಕ್ಸಡ್ ಸೊಪ್ಪು ಇಟ್ಕೊಂಡಿದ್ದೀನಿ. ಗೊತ್ತಾಗಿದೆ ಅಂತ ಹೇಳ್ಕೊತೀನಿ. ಮೊಟ್ಟೆ ಸೊಪ್ಪನ್ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇಲ್ಲಿ ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಸಬ್ಸಿಗೆ ಸೊಪ್ಪು 3 ಥರ ಸೊಪ್ಪನ್ನ ಇಟ್ಕೊಂಡಿದ್ದೀನಿ. ಮೊಟ್ಟೆ ಬೇಯಿಸಿಲ್ಲ, ಹಸಿ ಮೊಟ್ಟೆನೇ ಇಟ್ಕೊಂಡಿದ್ದೀನಿ. ಮೊಸಪ್ಪು ಕೂಡ ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಾಯಿ ತುರಿ, ಟೊಮೆಟೊ, ಈರುಳ್ಳಿ ಎಲ್ಲನೂ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಒಂದು ಪಾತ್ರೆಗೆ ನೀರನ್ನ ನೀರನ್ನ ಕಾಯೋದಕ್ಕೆ ಇಟ್ಟಿದ್ದೀನಿ. ಆ ನೀರು ಸ್ವಲ್ಪ ಬಿಸಿಯಾಗಿದ್ದ ತಕ್ಷಣವೇ ತೊಳೆದಿಟ್ಕೊಂಡಿರುವಂಥ ಬೇಳೆನ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಟೊಮೆಟೊ, ಅದ್ರ ಮೇಲೆ ಸೊಪ್ಪನ್ನ ಹಾಕ್ಕೊಳ್ಳಿ. ಫಸ್ಟೇ ಸೊಪ್ಪು ಹಾಕೋದಕ್ಕೆ ಹೋಗಬೇಡಿ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದರೆ, ಬೇಳೆ ಹಾಕಿದ ತಕ್ಷಣವೇ ಬೇಳೆ ಮೇಲೆ ಸಾಂಬಾರು ಪೌಡರ್ನ ಹಾಕೋಕ್ಕೆ ಹೋಗಬೇಡಿ. ಬೇಳೆ ಮೇಲೆ ಸಾಂಬಾರು ಪೌಡರ್ ಹಾಕಿದ್ರೆ ಬೇಳೆ ಬೇಯಲ್ಲ. ನೀವು ಎಷ್ಟೇ ವಿಸಲ್ ಕುಗ್ಸ್ಕೊಳ್ಳಿ, ಅದು ಕಾಳು ಥರನೇ ಇರುತ್ತೆ ಒಳಗಡೆ. ಹಾಗಾಗಿ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಸೊಪ್ಪು ಮೇಲೆ ಹಾಕ್ಕೊಳ್ಳಿ. ನೀವೀಗ ಇದನ್ನು ವಿಸಲ್ ಹಾಕಿ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ, ಲಿಟ್ ಹಾಕಿ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಸೊಪ್ಪು ಸ್ವಲ್ಪ ಕೆಳಗಡೆ ಇಳಿಬೇಕು ಅದು ಬೇಯ್ತಾ. ಆವಾಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಲಿಟ್ ಕ್ಲೋಸ್ ಮಾಡಿದ್ರೆ 1-2 ವಿಸಲ್ ಕುಗ್ಸಿದ್ರೆ ಸಾಕು, ಪರ್ಫೆಕ್ಟಾಗಿ ಮೊಸಪ್ಪು ರೆಡಿ ಆಯಿತು ಮೊಸಪ್ಪಿಗೆ ರುಬ್ಕೊಳ್ಳೋದಕ್ಕೆ. ಸೊ ಈಗ ಲಿಟ್ ಕ್ಲೋಸ್ ಮಾಡಿ 1-2 ವಿಸಲ್ ಕೂಗಿಸ್ಕೊಂಡೆ. ಸೊ ನೋಡೋಣ, ನೋಡಿ ಪರ್ಫೆಕ್ಟಾಗಿ ಬೇಳೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ. ಇವಾಗ ಇದನ್ನು ಸೋರ್ಲಾಕೋ ಬೋಸೆ ಒಳಗಡೆ ನಾನು ಚೆನ್ನಾಗಿ ಎಲ್ಲನೂ ಸೋರ್ಲಾಕೊಬಿಡ್ತೀನಿ. ಸ್ವಲ್ಪ ಬಿಸಿ ಹಾರಲಿ, ನಂತರ ಇದನ್ನು ನಾವು ರುಬ್ಕೊಳ್ಳೋಣ. ಇದಕ್ಕೆ ರುಬ್ಕೊಳ್ಳೋದಕ್ಕೆ ಸ್ವಲ್ಪ ಕಾಯಿ ತುರಿ, 1 ಗೆಡ್ಡೆ ಬೆಳ್ಳುಳ್ಳಿ ಇಷ್ಟನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ಸಾಕು. ಫುಲ್ಲು ಪೇಸ್ಟ್ ಮಾಡ್ಕೊಳ್ಳೋಕ್ಕೂ ಹೋಗಬೇಡಿ, ಮೊಸಪ್ಪು ಚೆನ್ನಾಗಿರಲ್ಲ. ಸ್ವಲ್ಪ ಸೊಪ್ಪು ಥರ ಸಿಗ್ತಾಯಿದ್ರೆ ಅದ್ರ ಟೇಸ್ಟೇ ಬೇರೆ. ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ನಾನಿವಾಗ ಕಾಯಿ ತುರಿ, ಸ್ವಲ್ಪ ಬೆಳ್ಳುಳ್ಳಿ, ಈ ಸೊಪ್ಪು ಬೇಯಿಸ್ಕೊಂಡಿದ್ನಲ್ಲ ಆ ಸೊಪ್ಪು 3 ಕೂಡ ಗ್ರೈಂಡ್ ಮಾಡ್ಕೊಂಡು ಬಂದೆ. ಈಗ ಅದೇ ಪಾತ್ರೆಗೆ 1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಣ್ಣಕ್ಕೆ ಚಾಪ್ ಮಾಡ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಲೈಟ್ ಬ್ರೌನ್ ಕಲರ್ ಬರೋವರೆಗೂ ಕೂಡ ಫ್ರೈ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಇವಾಗ 1 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ತಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈಗ ನಾನು ಹಸಿ ಮೊಟ್ಟೆನ ಏನು ಮಾಡ್ತೀನಿ, ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು 4 ಮೊಟ್ಟೆನೂ ಕೂಡ ಇವಾಗ ಒಡೆದು ಹಾಕೋತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಅಡುಗೆನ ಬಾಣಂತಿಯರಿಗೆ ಎಲ್ಲರಿಗೂ ಕೂಡ ಈ ರೀತಿ ಅಡುಗೆನ ಮಾಡಿಕೊಡ್ತಾರೆ. ಚಳಿಗಾಲದಲ್ಲಿ ಈ ರೀತಿ ಮಕ್ಳಿಗೆ ಮಾಡಿಕೊಡಿ. ಅದು ಒಂದೊಂದು ತುತ್ತಕ್ಕೂ ಕೂಡ ಮೊಟ್ಟೆ ಪೀಸ್ ಸಿಗ್ತಾ ಇರುತ್ತಲ್ಲ, ಆ ಮೊಸಪ್ಪು ಜೊತೆಗಂತೂ ಸಖತ್ತಾಗಿರುತ್ತೆ, ಹಾಸಮಾಗಿರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಎಲ್ಲ ನೀಟಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ನೋಡಿ, ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ನ ಹಾಕೋತೀನಿ, ಸ್ವಲ್ಪ ಟೇಸ್ಟ್ ಚೇಂಜ್ ಆಗಲಿ ಅಂತ ಹೇಳಿ. ಟೇಸ್ಟ್ ಸ್ವಲ್ಪ ಚೆನ್ನಾಗಿದ್ದರೆ ಮಕ್ಕಳು ಕೂಡ ತುಂಬ ಚೆನ್ನಾಗಿ ತಿನ್ಬೋದು. ಸೊ ನಾವು ಯಾಕೆ ಜಾಸ್ತಿ ಮಕ್ಕಳು ಹೆಸರು ಹೇಳ್ತಾ ಇದ್ದೀನಿ ಅಂದರೆ, ಇವತ್ತಿನ ಇದರಲ್ಲಿ ಮಕ್ಕಳು ಊಟನೇ ಮಾಡಲ್ಲ. ಮಕ್ಕಳು ಯಾವುದನ್ನು ಇಷ್ಟಪಡ್ತಾರೆ ಅದನ್ನು ಇಷ್ಟಪಡ್ತಾರೆ. ಈ ರೀತಿ ಮಾಡಿದ್ರೆ ಇಷ್ಟಪಡ್ತಾರೆ, ಈ ರೀತಿ ಮಾಡಿದ್ರೆ ಇಷ್ಟಪಡ್ತಾರೆ ಅಂತ ಗೆಸ್ ಮಾಡ್ತಾ ಇರ್ತೀವಲ್ವ. ಈ ರೀತಿ ಟ್ರೈ ಮಾಡಿ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸೊ ಮಕ್ಕಳು ಊಟ ಮಾಡಿದ್ರೆ ನಾವೇ ಊಟ ಮಾಡಿದಷ್ಟು ಖುಷಿಯಾಗುತ್ತೆ. ಯಾಕಂದರೆ ಅವ್ರು ಊಟ ಮಾಡಿಸುವಷ್ಟರಲ್ಲಿ 1 ಅವರ್ ಆಗುತ್ತೆ, ನಮಗೆ ಹೊಟ್ಟೆ ತುಂಬಿಬಿಡುತ್ತೆ. ಹಾಗಾಗಿ ಅವ್ರಿಗೆ ಇಷ್ಟ ಆಗೋ ಅಡುಗೆ ಮಾಡಿಬಿಟ್ರೆ ಅವರೇ ಬೇಗ ಊಟ ಮಾಡ್ತಾರಲ್ವ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಮೊಸಪ್ಪೆಲ್ಲ ರೆಡಿ ಆಯಿತು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕು. ಮೊಸಪ್ಪನ್ನ ಎಷ್ಟೇ ಕುದಿಸಿದ್ರೂ ಕೂಡ ಮೊಸಪ್ಪು ಗಟ್ಟಿಯಾಗುತ್ತೆ ಹೊರತು ಇದರಲ್ಲಿ ಟೇಸ್ಟ್ ಏನು ಚೇಂಜ್ ಆಗಲ್ಲ. ಸೊ ಪರ್ಫೆಕ್ಟಾಗಿ ಮೊಸಪ್ಪು ರೆಡಿ ಆಯಿತು. ಇದು ತುಂಬ ತೆಳುನೂ ಅಲ್ಲ, ತುಂಬ ಗಟ್ಟಿನೂ ಅಲ್ಲ. ಆ ರೀತಿ ರೆಡಿ ಮಾಡ್ಕೊಳ್ಳಿ. ಫೈನಲಿ ಬಿಸಿ ರಾಗಿ ಮುದ್ದೆ, ಮೊಟ್ಟೆ, ಮೊಸಪ್ಪು ಜೊತೆಗೆ ಒಂದು ಈರುಳ್ಳಿ ನಂಚ್ಕೊಂಡು ತಿಂತಾಯಿದ್ರಂತೂ ಸೂಪರಾಗಿರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನೀಗ ಬೇರೆ ಅಡುಗೆಗೆ ಹೋಗ್ತೀನಿ. ಇಲ್ಲಿ
ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ವ ಫ್ರೆಂಡ್ಸ್, ಹಾಗಾಗಿ ಅವರಿಗೋಸ್ಕರ ನಾನು ಸ್ವಲ್ಪ ದೋಸೆ ಹಿಟ್ಟನ್ನ ಉಳಿಸ್ಕೊಂಡಿರ್ತೀನಿ ದೋಸೆ ಇಡ್ಲಿ ಮಾಡಿದಾಗ. ಸೊ ನಾವು ಯೋಚನೆ ಮಾಡ್ತಾಯಿರ್ತೀವಿ ಹೊರಗಡೆ ತಿಂಡಿ ಕೊಡಿಸ್ಬಾರ್ದು, ಮನೇಲೇ ಏನಾದರೂ ಮಕ್ಕಳಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ಬಿಡ್ಬೇಕು, ಅಂಗಡಿ ತಿಂಡಿನ ಮರೆಸಬೇಕು ಅಂತ ಇರ್ತೀವಲ್ವ. ಇದೊಂದು ಟಿಪ್ಸ್ನ ಟ್ರೈ ಮಾಡಿ ಫ್ರೆಂಡ್ಸ್. ನೀವು ನಾನು ದೋಸೆ ತವ ಇಟ್ಕೊಂಡೋದು ಕಾದಿದ ತಕ್ಷಣವೇ ಉಳಿದಿರುವಂಥ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಅದ್ರ ಮೇಲೆ ಹಸಿ ಮೊಟ್ಟೆನ ಸ್ಪ್ರೆಡ್ ಮಾಡ್ತೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು. ಅದ್ರ ಮೇಲೆ ಪೆಪ್ಪರ್ ಪೌಡರ್, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಮಕ್ಕಳು ಖಾರ ಆಗಿಬಿಡುತ್ತೆ, ಚಿಟಿಕೆ ಸ್ವಲ್ಪ ಸಾಲ್ಟು, ಕೊತ್ತಂಬರಿ ಸೊಪ್ಪು, ಮತ್ತು ಇನ್ನೊಂದು ಡಿಫ್ರೆಂಟ್ ಏನಪ್ಪ ಅಂದರೆ ಉಪ್ಸಾರು ಖಾರ. ಎಷ್ಟು ಚೆಂದ ಇರುತ್ತೆ ಅಂದರೆ ಈ ಬಿಸಿ ದೋಸೆ ಮೇಲೆ ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ಬೇಕು ಅಂದರೆ ತುಪ್ಪನ ಹಾಕ್ಕೊಳ್ಳಿ. ನಾನು ತುಪ್ಪ ಹಾಕ್ಕೊಂಡಿಲ್ಲ, ಯಾಕಂದರೆ ಮೊಟ್ಟೆ ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ. ಸೊ ಈ ರೀತಿ ದೋಸೆನ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಮಾಡಿಕೊಡಿ ಮಕ್ಕಳಿಗೆ. ಎಷ್ಟು ಚೆಂದ ಇರುತ್ತೆ ಅಂದರೆ ಇಷ್ಟಪಟ್ಟು. ನಮ್ಮನೇಲಂತೂ ದೋಸೆ ಇಡ್ಲಿ ಮಾಡಿದಾಗ ಅಮ್ಮ ಸಂಜೆ ಇವತ್ತು ಮೊಟ್ಟೆ ದೋಸೆ ಫಿಕ್ಸ್ ಅಲ್ವಾ ಅಂತ ಕೇಳ್ತಾರೆ ನಮ್ಮ ಮಕ್ಕಳು. ಅಷ್ಟು ಚೆಂದ ಇರುತ್ತೆ. ಸಂಜೆ ಟೈಮು ತುಂಬ ಚಳಿ ಇರುತ್ತಲ್ವ, ಬಿಸಿಯಾಗಿ ಈ ರೀತಿ ಮಾಡಿಕೊಟ್ಬಿಟ್ಟು ಮಕ್ಕಳಿಗೆ ಒಂದು ಕಪ್ಪು ಬೂಸ್ಟೋ ಹಾರ್ಲಿಕ್ಸೋ ಕೊಟ್ಬಿಟ್ರೆ ಸಾಕು. ಸೊ ತುಂಬ ಇಷ್ಟಪಟ್ಟು ಮಕ್ಕಳು ತಿಂತಾರೆ. ಸೊ ಈ ರೀತಿ ಮೊಟ್ಟೆ ದೋಸೆ ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಸೊ ನಿಮ್ಗೆ ಈ ರೀತಿ ಗರಂ ಮಸಾಲ ಪೌಡರು, ಚಿಲ್ಲಿ ಪೌಡರು, ನೆಕ್ಸ್ಟು ಪೆಪ್ಪರ್ ಪೌಡರ್ ಇದು ಇಷ್ಟ ಆಗಿಲ್ಲ ಅಂದರೆ ಪ್ಲೈನಾಗೆ ಮಾಡಿಕೊಡಿ. ದೋಸೆಗೆ ಸ್ವಲ್ಪ ಮೊಟ್ಟೆ ಹೊಡೆದ್ಬಿಟ್ಟು ಈ ರೀತಿ ಮಾಡಿಕೊಟ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಕಾಫಿ ಜೊತೆಗಂತೂ ದೊಡ್ಡವ್ರಿಗೂ ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾರೆ. ಸೊ ಈಗ ನೆಕ್ಸ್ಟು ಅಡುಗೆಗೆ ಹೋಗೋಣ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೊಂದು ಮೊಟ್ಟೆ ಹಾಕ್ಕೊಂಡೆ. ನೀವು ಯೋಚನೆ ಮಾಡ್ತಾ ಇರ್ಬೋದು, ಆಮ್ಲೆಟ್ಗೆ ಮೊಟ್ಟೆ ಜಾಸ್ತಿ ಹಾಕ್ಕೋಬೇಕು, ಇವರು ಇಷ್ಟು ಮೊಟ್ಟೆ ಹಾಕ್ಕೊಂಡು ಏನು ಮಾಡ್ತಾರೆ ಅಂತ ಯೋಚನೆ ಮಾಡ್ತಾ ಇರ್ಬೋದು. 2 ಮೊಟ್ಟೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಸ್ವಲ್ಪ ಕಡಲೆ ಹಿಟ್ಟು, ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಏನು ಅಂತ ಗೆಸ್ ಮಾಡಿ ನೀವು. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸ್ನ್ಯಾಕ್ಸ್ನ ನಾವು ಯಾವಾಗಲೂ ವಡೆ ಮತ್ತು ಬೋಂಡ, ಬಜ್ಜಿ ಎಲ್ಲ ಟ್ರೈ ಮಾಡ್ತಾ ಇರ್ತೀವಲ್ವ, ಈ ರೀತಿಯೂ ಒಂದು ಸಾರಿ ಟ್ರೈ ಮಾಡಿ. ನಾನು ಬ್ರೆಡ್ನ ಚೂರು ಮಾಡಿಬಿಟ್ಟು, ಈಗ ಬ್ರೆಡ್ ಕ್ರಮ್ಸ್ ಅಂತ ಸಿಗುತ್ತೆ, ಅದನ್ನೆಲ್ಲ ಥರ ಅವಶ್ಯಕತೆ ಇಲ್ಲ. ಬ್ರೆಡ್ನ ನೀಟಾಗಿ ಚೂರು ಮಾಡಿಬಿಡಿ ಒಂದು ತಟ್ಟೆಗೆ ಸ್ಪ್ರೆಡ್ ಮಾಡಿದ್ದೀನಿ. ಈಗ ವಡೆ ಆಕಾರದಲ್ಲಿ ನಾನು ಎಲ್ಲ ಶೇಪ್ ಮಾಡಿಬಿಟ್ಟು ಇವಾಗ ನಾನು ಹಾಕ್ತಾಯಿದ್ದೀನಿ ನೋಡಿ. ಎಲ್ಲ ಸುತ್ತ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈಗ ನಾನು ಸ್ಟವ್ ಮೇಲೆ ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಈಗ ಒಂದೊಂದನ್ನೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ಟವ್ನ ಒಂದೊಂದನ್ನೇ ಒಳಗಡೆ ಬಿಡ್ತಾಯಿದ್ದೀನಿ. ಸೊ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಆನಿಯನ್ ಹಿಗ್ ಕಟ್ಲೆಟ್ ಅಂತ ಮಾಡ್ತಾ ಇರುವಂಥದ್ದು. ಇದನ್ನು ನಾವು ಮೊಟ್ಟೆ ಬೋಂಡ ಅಂತಲೂ ಸಹ ಕರಿತೀವಿ. ಈ ರೀತಿ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ನ ಮಾಡ್ಬೋದು ಮೊಟ್ಟೆನ ಉಪಯೋಗಿಸ್ಕೊಂಡು. ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು. ಏನೋ ಡಿಫ್ರೆಂಟಾಗಿ ಮಾಡಿದಾರಲ್ಲ ಅಂತ ಮನೇಲೂ ಕೂಡ ಏನೋ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಿದಾರಲ್ಲ ಅಂತ ಹೇಳಿ ತಿಂತಾರೆ. ಒಟ್ಟಿನಲ್ಲಿ ಆರೋಗ್ಯವಾಗಿರಬೇಕು. ಜೊತೆಗೆ ಸ್ವಲ್ಪ ಟೊಮೊಟೊ ಸಾಸ್ನ ಇಟ್ಕೊಂಡ್ರಂತೂ ಆನಿಯನ್ ಹೇಗ್ ಕಟ್ಲೆಟ್ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ಒಮ್ಮೆ ನಿಮ್ಮ ಮನೇಲಿ ಮಾಡಿ ನೀವೇ ಹೇಳ್ತೀರಾ ಹೇಗಿತ್ತು ಅಂತ ಹೇಳ್ತೀರಾ. ಸೊ ನೆಕ್ಸ್ಟ್ ಅಡುಗೆನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮರ್ಗೆಣ್ಸನ್ನ ತಗೊಂಡಿದ್ದೀನಿ. ಮರ್ಗೆಣ್ಸಲ್ಲಿ ನಾವು ಚಿಪ್ಸು, ಗ್ರೇವಿ ಎಲ್ಲನೂ ಮಾಡ್ತೀವಿ. ಮರ್ಗೆಣ್ಸು ಚಳಿಗಾಲಕ್ಕೆ ಸೊ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇವತ್ತು ನಾನು ಮರ್ಗೆಣ್ಸನ್ನ ಉಪಯೋಗಿಸ್ಕೊಂಡು ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ಮರ್ಗೆಣ್ಸು ಪಲ್ಯನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮರ್ಗೆಣ್ಸನ್ನ ಮೇಲ್ಗಡೆ ತೊಗಟೆ ತುಂಬ ಗಟ್ಟಿ ಇರುತ್ತೆ, ಅದನ್ನು ಕೈಯಲ್ಲೇ ತೆಗಿಬೋದು. ಚಾಕುಯಲ್ಲಿ ಸ್ವಲ್ಪ ಮಾರ್ಕ್ ಮಾಡ್ಕೊಂಡು ಕೈಯಲ್ಲಿ ತೆಗೆದ್ರೆ ಸಾಕು, ಈಸಿಯಾಗಿ ಬಂದುಬಿಡುತ್ತೆ. ಇದು ಸ್ವಲ್ಪ ಒರಟೊರಟಾಗಿದೆ, ಲಾಸ್ಟ್ ಕಡೆಯ ಭಾಗ ಇರುತ್ತಲ್ಲ ಅದು ಇದು, ಹಾಗಾಗಿ ಚಾಕುನ ಯೂಸ್ ಮಾಡಿಕೊಂಡು ನೀವಿಲ್ಲಿ ನೋಡ್ತಾ ಇರ್ಬೋದು ನೀಟಾಗಿ ಎಲ್ಲ ತೆಗಿತಾ ಇದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಬರ್ತೈತೆ. ಈ ರೀತಿ ನಾವು ಈಸಿಯಾಗಿ ಮೇಲ್ಗಡೆ ಸಿಪ್ಪೆನ ತಗೊಳ್ಳೋಣ. ನಾನು ಒಂದು ಸ್ವಲ್ಪ ದಿನದಿಂದ ನಾನು ಮರಗೆಣಸು ಪಲ್ಯನ ಹೇಗೆ ಮಾಡೋದು ಮರಗೆಣಸಿ ಗ್ರೇವಿನ ಹೇಗೆ ಮಾಡೋದು ಅಂತಲೂ ಕೂಡ ಹೇಳ್ಕೊಟ್ಟಿದ್ದೆ. ಅದರ ನೆಕ್ಸ್ಟ್ ನಾನು ಮರಗೆಣಸು ಚಿಪ್ಸ್ನೂ ಕೂಡ ನಾನು ಹೇಳ್ಕೊಟ್ಟಿದ್ದೀನಿ ಹೇಗೆ ಮಾಡೋದು ಅಂತ. ಈಸಿಯಾಗಿ ಮಕ್ಕಳಿಗೆ ಚಿಪ್ಸ್ನ ಈ ರೀತಿ ಮಾಡಿಕೊಡ್ಬೋದು. ಸೊ ನೀವು ಕೂಡ ಟ್ರೈ ಮಾಡಿ. ನಾನು ಕೆಳಗಡೆ ಆ ವೀಡಿಯೋಸ್ ಲಿಂಕ್ನ ಕೊಟ್ಟಿರ್ತೀನಿ, ಒಮ್ಮೆ ನೀವು ಫ್ರೀ ಮಾಡಿಕೊಂಡು ಆ ವೀಡಿಯೋಸ್ನ ನೋಡ್ಬೋದು. ಈಸಿ ಅಂದರೆ ಈಸಿ, ತುಂಬಾ ಈಸಿ. ಚಿಪ್ಸ್ನ ತುಂಬ ಈಸಿಯಾಗಿ ಮಾಡ್ಬೋದು. ವಿತಿನ್ ಅದು ಈಗ ಕಾಫಿ ಇಟ್ಬಿಟ್ಟು ಕಾಫಿ ಆಗುವಷ್ಟರಲ್ಲೇ ಚಿಪ್ಸ್ನ ನಾವು ರೆಡಿ ಮಾಡ್ಕೋಬೋದು. ಸೊ ಇವಾಗ ಎಲ್ಲನೂ ಕಟ್ ಮಾಡ್ಕೋತಾ ಇದ್ದೀನಿ. ಇದು ಸ್ವಲ್ಪ ಗಟ್ಟಿ ಇರುತ್ತೆ, ಹಾಗಾಗಿ ಒಂದು ಗಟ್ಟಿ ಚಾಕುನ ತೊಗೊಂಡು ಕಟ್ ಮಾಡಿಕೊಂಡ್ರೆ ಬೆಸ್ಟ್ ಆ್ಯಂಡ್ ಬೆಸ್ಟ್. ಇವಾಗ ಎಲ್ಲ ಕಟ್ ಮಾಡ್ಕೋತಾ ಇದ್ದೀನಿ. ಒಂದು ಮೀಡಿಯಮಾಗಿ ಕಟ್ ಮಾಡ್ಕೊಳ್ಳಿ, ತುಂಬ ಸಣ್ಣ ಆದರೂ ಕೂಡ ಪಲ್ಯ ಸೊ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಸಣ್ಣ ಸಣ್ಣ ಪೀಸ್ಗಳಾಗಿ ನಾನು ಮಾಡ್ಕೋತಾ ಇದ್ದೀನಿ. ಸೊ ನಾನಿವತ್ತು 6 ರೀತಿಯ ಅಡುಗೆಗಳನ್ನ ಏನಕ್ಕೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಅಂದರೆ, ಈಗ ಚಳಿಗಾಲ ಶುರುವಾಗಿರೋದ್ರಿಂದ
ಏನಾದರೂ ಡಿಫ್ರೆಂಟಾಗಿ ಅಡುಗೆ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಮತ್ತು ಕಾರ್ತಿಕ ಮಾಸ ಬೇರೆ ಮುಗ್ದಿದೆ. ಮೊಟ್ಟೆಯಲ್ಲಿ ಈಗ ನಾವು ಮೊಟ್ಟೆ ಅಂದರೆ ಆಮ್ಲೆಟು ಮತ್ತು ಮೊಟ್ಟೆ ಫ್ರೈ ಮಾಡೋದು, ಮೊಟ್ಟೆ ಗ್ರೇವಿ ಮಾಡೋದು, ಮೊಟ್ಟೆ ಬೇಯಿಸೋದು ಆ ರೀತಿ ಎಲ್ಲ ಮಾಡ್ತಾಯಿರ್ತೀವಿ. ಸೊ ಮೊಟ್ಟೆನ ಉಪಯೋಗಿಸ್ಕೊಂಡು ಈ ರೀತಿ ನಾನಾ ಥರ ಅಡುಗೆ ಮಾಡಿಕೊಟ್ರೆ ಮಕ್ಕಳು ಮೊಟ್ಟೆ ತಿಂದೇ ಇರೋರು ಕೂಡ ಈ ರೀತಿ ಸೇವನೆ ಮಾಡ್ಬೋದು. ಮತ್ತು ಬೇರೆ ಬೇರೆ ರೀತಿ ಸ್ಟೈಲಿಸಲ್ಲಿ ಪಲ್ಯಗಳೆಲ್ಲ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಏನೋ ಒಂದು ಹೊಸ ಟೇಸ್ಟಲ್ಲಿ ಮಾಡಿಕೊಟ್ಟಿದ್ದಾರಲ್ಲ, ಚೆನ್ನಾಗಿದೆ, ಡಿಫ್ರೆಂಟಾಗಿದೆ ಅಂತ ತಿಂತಾರೆ. ಸೊ ನಮ್ಮ ಇಂಟೆನ್ಸ್ ಏನಾಗಿರುತ್ತೆ, ನಾವು ಆರೋಗ್ಯವಾಗಿ ಅಡುಗೆ ಮಾಡಬೇಕು, ಆರೋಗ್ಯವಾದ ಅಡುಗೆನ ನಮ್ಮ ಮನೇಲಿ ಇರೋರೆಲ್ಲ ಸೇವನೆ ಮಾಡಬೇಕು, ನಮ್ಮ ಇಂಟೆನ್ಸ್ ಆಗಿರುತ್ತೆ ಅಲ್ವಾ. ಹಾಗಾಗಿ ನಾನು ಡಿಫ್ರೆಂಟ್ ಅಡುಗೆನ 6 ರೀತಿಯ ಅಡುಗೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾಯಿದ್ದೀನಿ. ಹಾಗಾಗಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಸೊ ಇವಾಗ ನೀಟಾಗೆಲ್ಲ ಕಟ್ ಮಾಡಿಕೊಂಡು ನೀರನ್ನ ಹಾಕ್ಕೊಂಡು, ನೀರು ಹಾಕೊಂಡ್ಮೇಲೆ ಇದು ಹಾಲು ಥರ ಮೇಲ್ಗಡೆ ಬರುತ್ತೆ. ಒಂದು 2-3 ಸಾರಿ ತೊಳೆದು ಆ ನೀರನ್ನ ಹೊರಗಡೆ ಹಾಕಬೇಕು. ನೆಕ್ಸ್ಟ್ 3ನೇ ಸಾರಿ ತೊಳೆದಾದ್ಮೇಲೆ ನಾನೀಗ ಒಂದು ಸಣ್ಣ ಪಾತ್ರೆನ ಇಟ್ಕೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ನಾನು ತೊಳೆದಿರುವಂತಹ ಮರ್ಗೆಣ್ಸನ್ನ ಹಾಕ್ಕೊಂಡು ಅದ್ರ ಮೇಲೆ ಸ್ವಲ್ಪ ಅರಿಶಿನ ಪೌಡರು, ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತೀನಿ. ಇದನ್ನು ಕೂಗಿಸ್ಕೋಬೇಕು, ಯಾಕಂದರೆ ಇದು ಗಟ್ಟಿ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕೂಗಿಸ್ಕೊಂಡ್ರೆ, ಯಾಕಂದರೆ ಪಲ್ಯ ಮಾಡ್ತಾ ಇರೋದು, ಗ್ರೇವಿ ಆಗಿದ್ದರೆ ಡೈರೆಕ್ಟ್ ಬೇಯಿಸ್ಕೋಬೋದಿತ್ತು. ಈಗ ನಾನು ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಂಡು ಇವಾಗ ಆ ಪಾತ್ರೆಗೆ ನಾನು 4ರಿಂದ 5 ಸ್ಪೂನು ಎಣ್ಣೆನ ಹಾಕೋತೀನಿ. ಪಲ್ಯ ಮಾಡೋದಕ್ಕೆ 1 ಸ್ಪೂನ್ ಎಣ್ಣೆ ಮುಂದೆ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನ ಹಾಕೋತೀನಿ. ಹಿಂಗು ಸ್ವಲ್ಪ ಫ್ರೈ ಆಗಿದ ತಕ್ಷಣವೇ ಒಂದು ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಹಾಕೋತಾ ಇದ್ದೀನಿ. ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಸ್ಟೀಲ್ ಬಾಣಲಿನ ಇಟ್ಕೊಂಡಾಗ ಸುತ್ತ ಬ್ಲಾಕ್ ಬಂದುಬಿಡುತ್ತೆ, ಸೀದೋಗುತ್ತೆ. 3/4 ಸ್ಪೂನಷ್ಟು ಸಾಸಿವೆ, 3/4 ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡು ಇದು ಚೆನ್ನಾಗಿ ಫ್ರೈ ಆಗಬೇಕು, ಸೀದೋಗಬಾರ್ದು ನೋಡ್ಕೊಳ್ಳಿ. ಇದಕ್ಕೆ ನಾನು ಒಂದು 2 ಒಣಮೆಣ್ಸಿಕಾಯಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಮತ್ತು ಒಂದು 3 ಹಸಿಮೆಣ್ಸಿಕಾಯಿನ ಹಾಕೋತಾ ಇದ್ದೀನಿ. ಪಲ್ಯ ಮಾಡಬೇಕಾದ್ರೆ ಒಣಮೆಣ್ಸಿಕಾಯಿ, ಹಸಿಮೆಣ್ಸಿಕಾಯಿ ಎರಡನ್ನೂ ಮಿಕ್ಸ್ ಮಾಡಿ ಹಾಕಿ. ಸೊ ತುಂಬಾ ಚೆನ್ನಾಗಿರುತ್ತೆ. ಒಂದು ದಪ್ಪ 2 ಈರುಳ್ಳಿನ ಸಣ್ಣಕ್ಕೆ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡೆ. ಒಂದು 2 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇವಾಗ ಸ್ಟವ್ನಲ್ಲೂ ಐ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಲೈಟ್ ಬ್ರೌನ್ ಕಲರ್ ಬಂದರೆ ಪಲ್ಯ ಸೊ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಕ್ವಾಂಟಿಟಿನೂ ಕೂಡ ಕಡಿಮೆ ಆಯಿತು ಫ್ರೈ ಮಾಡ್ತಾ. ಇವಾಗ ನಾವು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕೋಬೇಕು. ಅದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಕಸ್ತೂರಿ ಮೆಥಿನೂ ಕೂಡ ಹಾಕೋತಾ ಇದ್ದೀನಿ. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ. ಈಗ ನಾನು ಬೇಯಿಸಿಟ್ಕೊಂಡಿರುವಂಥ ಮರ್ಗೆಣ್ಸನ್ನು ಕೂಡ ಹಾಕೋತಾ ಇದ್ದೀನಿ. ಆಲ್ಮೋಸ್ಟ್ ಇದು ಚೆನ್ನಾಗಿ ಬೆಣ್ಣೆ ಥರ ಬೆಂದಿದೆ. ಈ ರೀತಿ ಬೆಂದಿದ್ರೆ ದೋಸೆಗೆಲ್ಲ ಸಖತ್ತಾಗಿರುತ್ತೆ. ಅದು ಅರ್ಧಂಬರ್ಧ ಬೆಂದಿದ್ರೂ ಕೂಡ ತಿನ್ನೋದಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ಬೆಣ್ಣೆ ಥರ ಬೆಂದಿದ್ರೆ ಸೊ ತುಂಬಾ ಚೆನ್ನಾಗಿರುತ್ತೆ. ಇದು ಪಲ್ಯ ಮಾಡ್ತಾ ಏನಾಗುತ್ತೆ ಅಂದರೆ ಗಟ್ಟಿಯಾಗುತ್ತೆ, ರಬ್ಬರ್ ಥರ. ಹಾಗಾಗಿ ಸ್ವಲ್ಪ ಅದು ನೀರು ಥರನೇ ಇದ್ದರೆ ಪಲ್ಯ ಸೊ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ ಈರುಳ್ಳಿ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಆಲ್ರೆಡಿ ಬೇಯೋದಕ್ಕೂ ಕೂಡ ಉಪ್ಪು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕಾಯಿ ಪೌಡರ್ನ ಹಾಕ್ಕೊಳ್ಳಿ. ಇನ್ನೇನು ಕೂಡ ಮಿಕ್ಸ್ ಮಾಡೋದಕ್ಕೆ ಹೋಗಬೇಡಿ. ಪರ್ಫೆಕ್ಟಾಗಿ ಮರಗೆಣಸು ಪಲ್ಯ ರೆಡಿ ಆಯಿತು. ಈಗ ಮನೇಲಿ ಏನಾರು ಹಬ್ಬಗಳು ಮಾಡ್ತಾಯಿರ್ತೀವಿ, ಏನು ಪಲ್ಯ ಮಾಡೋದು ಅಂತ ಯೋಚನೆ ಮಾಡ್ತಾಯಿರ್ತೀವಿ. ಯಾವಾಗಲೂ ಬೀನೀಸ್ ಪಲ್ಯ, ಕೋಸು ಪಲ್ಯ ಅಂತೀವಲ್ವ, ಡಿಫ್ರೆಂಟಾಗಿ ಈ ಸರಿ ಈ ರೀತಿ ಪಲ್ಯ ಮಾಡಿ ಸಖತ್ತಾಗಿರುತ್ತೆ. ಸೊ ಫ್ರೆಂಡ್ಸ್, ನಾನು ಇವತ್ತು ಈ ಚಳಿಗಾಲಕ್ಕೆ ಹೊಂದಿಕೊಳ್ಳುವಂತಹ 6 ರೀತಿಯ ಅಡುಗೆಗಳನ್ನು ಹೇಳ್ಕೊಟ್ಟಿದ್ದೀನಿ. ಸೊ ದಯವಿಟ್ಟು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಲೈಕ್ ಕೊಡಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಬಾಯ್.